ಹೇಳ್ತಾ ಇದ್ದೀವಿ. ಇದರಲ್ಲಿ ಮೇನಾಗಿ ಬರೋದು ಆ್ಯಕ್ಟಿಂಗ್, ಸಿನಿಮ್ಯಾಟೋಗ್ರಫಿ. ಇದೆಲ್ಲ ನೋಡಿಬಿಟ್ರೆ ಧುರಂಧರ್ 2 ಒಂದು ಅತ್ಯಾಧುನಿಕ ಮತ್ತು ರೋಮಾಂಚಕಾರಿ ಸಿನಿಮಾ. ದೇಶಭಕ್ತಿಯನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ದೇಶಕ್ಕಾಗಿ ಹೋರಾಡೋರು ಹೆಂಗಿರ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಅದೇ ರೀತಿ ಒಂದು ಸ್ವಲ್ಪ BJPಗೆ ಅನುಕೂಲವಾಗೋ ಹಾಗೆ ಒಂದೆರಡು ಸೀನ್ಗಳನ್ನು ಹಾಕಿದ್ದಾರೆ. ಒಂದೆರಡು ಸೀನ್ಗಳೇನು ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ. ಯಾಕೆ ಮಾತು ಅಂತ ಮತ್ತೊಮ್ಮೆ ನೀವು ಕೇಳಲೇಬಹುದು. ಪ್ರೊಪೊಗ್ಯಾಂಡಾನಾ, ಇದೊಂದು ಪ್ರೊಪೊಗ್ಯಾಂಡಾನಾ? ಎಸ್, ಮೇಲ್ನೋಟಕ್ಕೆ ಇದು ಪ್ರೊಪೊಗ್ಯಾಂಡಾನ ಅನಿಸುತ್ತೆ. ಬಟ್ ಆ್ಯಸ್ ಪರ್ ಆಗಿರುವಂತಹ ಸಿಚುವೇಶನ್ಸ್ಗಳು, ಆಗಿರುವಂತಹ ಸನ್ನಿವೇಶಗಳನ್ನು ನೋಡಿದ್ರೆ, ಆಗಿರುವಂತಹ ಭಾರತದಲ್ಲಿ ಏನಂತೀರ ನೀವು, ಗುಸ್ಪೇಟ್ ಅಂತ ನಾವು ಕರಿತೀವಿ. ಇಲ್ಲಿ ಒಳಗಡೆ ಬಂದು ಇಲ್ಲಿ ಜನರ ಜೊತೆಗೆ ಬೆರೆತು ಇಲ್ಲಿ ಜನರನ್ನು ಮೋಸ ಮಾಡಿ, ಇಲ್ಲಿ ಜನರದ್ದು ಏನಾಯ್ತೋ ಮನಸ್ಸಿಂದ ತಕ್ಕೊಂಡು ಜಾತಿ ಧರ್ಮ ಅದು ಇದು ಅಂತ ಹೇಳಿ ಹಚ್ಚಿದವ್ರನ್ನ ಯಾವ ರೀತಿ ಈ ಒಂದು ಏನಂತೀರ ನೀವು ಫಿಲ್ಮ್ನಲ್ಲಿ ಮಟ್ಟ ಹಾಕಿದ್ದಾರೆ, ಫಿಲ್ಮಲ್ಲಿ ಯಾವ ರೀತಿ ತೋರಿಸಿದ್ದಾರೆ, ಅನಾಮಿಕವಾಗಿ ಯಾರವ್ರನ್ನ ಕೊಂದರು, ಇವೆಲ್ಲ ಏನಂತೀರ ನೀವು ತಥ್ಯಗಳನ್ನು ಪ್ರತಿತಥ್ಯಗಳನ್ನು ಇಟ್ಕೊಂಡು ಕೆಲಸಗಳು ಮತ್ತು ರಿವ್ಯೂಗಳು ಮಾಡ್ತಾನೆ ಇದ್ದಾರೆ. ಇದನ್ನು UPA ಸರ್ಕಾರ ಕೂಡ ಖಂಡಿಸುತ್ತೆ. ಈ ಸಿನಿಮಾವನ್ನು UPA ಸರ್ಕಾರ ಏನಕ್ಕೆ ಖಂಡಿಸುತ್ತೆ? 2016ರಲ್ಲಿ ಎಲೆಕ್ಷನ್ ಟೈಮಲ್ಲಿ 60,000 ಕೋಟಿ ದಾವೂದ್ ಇಬ್ರಾಹಿಂ ಪಾತ್ರವನ್ನು ಒಂದು ಸ್ವಲ್ಪ ಹೆಸರನ್ನು ಚೇಂಜ್ ಮಾಡಿಬಿಟ್ಟು ಅಲ್ಲಿ ಏನಂತೀರ ನೀವು 60,000 ಕೋಟಿ ಭಾರತಕ್ಕೆ ಬರ್ತಾ ಇತ್ತು. BJP ಅದು ಕೂಡ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡ್ತಾರೆ ಅಂತ ಹೇಳಿ ಒಂದು ವರದಿ ಬಂದಾಗ ದಾವೂದ್ ಇಬ್ರಾಹಿಂ ಇದ್ದವರು ಅಲ್ಲಿಂದ ದುಡ್ಡು ಕಳ್ಸೋಕ್ಕೆ ಪ್ರಯತ್ನ ಪಟ್ಟರು ಅನ್ನೋವಂಥ ಸೀನ್ ಇದೆ. ಆ ಪರ್ಟಿಕ್ಯುಲರ್ ಟೈಮಲ್ಲೇ ನೋಟ್ ಬಂದಿ ಮಾಡಿಬಿಡ್ತಾರೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ಇವೆ. ನೋಟ್ ಬಂದಿ ಮಾಡಿರೋದು ಒಂದು ಏನಂತೀರ ನೀವು ಆರ್ಥಿಕ ಸ್ಟೆಬಿಲಿಟಿ ಕಳ್ಕೊಳ್ಳೋಕ್ಕಲ್ಲ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇವೆ. ಬಟ್ ಇವೆಲ್ಲ